ಅರ್ಜುನ್ ಎಂಬ ಯುವಕ ಕರ್ನಾಟಕದ ಶಿವಮೊಗ್ಗ ಭಾಗದವನು. ಅವನು ಬಹಳ ಶಾಂತ ಸ್ವಭಾವದ, ಪರಿಶ್ರಮಿ ಮತ್ತು ತನ್ನ ಕೆಲಸಕ್ಕೆ ತುಂಬ ನಿಷ್ಠೆಯಿಂದ ಇದ್ದ ವ್ಯಕ್ತಿ. 2016ರ ಚಳಿಗಾಲದಲ್ಲಿ ಅರ್ಜುನ್ ತನ್ನ ಬದುಕಿನ ಅತ್ಯಂತ ವಿಚಿತ್ರವಾದ ಅನುಭವವನ್ನು ಎದುರಿಸಿದ್ದ. ಇಷ್ಟು ವರ್ಷ ಆ ವಿಚಾರವನ್ನು ಯಾರಿಗೂ ಹೇಳಿರಲಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಅವನು ಉದ್ಯೋಗದಲ್ಲಿದ್ದ. ಮನೆಯವರಿಗೆ ಈ ವಿಷಯ ಗೊತ್ತಾದರೆ ಅವರು ಅವನನ್ನು ಮತ್ತೆ ಕೆಲಸಕ್ಕೆ ಹೋಗಲು ಬಿಡುವುದಿಲ್ಲ ಎಂಬ ಭಯ ಅವನಿಗಿತ್ತು. ಆದರೆ ಈಗ ಆ ಕೆಲಸ ಬಿಟ್ಟು 3 ವರ್ಷಗಳಾಗಿವೆ. ಕೊನೆಗೂ ತನ್ನ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದ್ದಾನೆ. ಅರ್ಜುನ್ ಒಂದು ಖಾಸಗಿ ಟೆಲಿಕಾಂ ಕಂಪನಿಯಲ್ಲಿ ನೆಟ್ವರ್ಕ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ. ಅವನ ಕೆಲಸ ಹೊಸದಾಗಿ ಅಳವಡಿಸಿದ ಮೊಬೈಲ್ ಟವರ್ಗಳ ಟೆಸ್ಟಿಂಗ್ ಮತ್ತು ಕಾರ್ಯಕ್ಷಮತೆ ಪರಿಶೀಲಿಸುವುದು. ಅವನ ಬೇಸ್ ಮೈಸೂರಿನಲ್ಲಿತ್ತು. ಅಲ್ಲಿಂದ ಸುಮಾರು 200ರಿಂದ 250 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಟವರ್ ಸೈಟ್ಗಳನ್ನು ಅವನು ಪ್ರತಿನಿತ್ಯ ಬೈಕಿನಲ್ಲಿ ಪ್ರಯಾಣಿಸಬೇಕಿತ್ತು. ಪ್ರತಿಯೊಂದು ಫೀಲ್ಡ್ ವಿಸಿಟಿಗೂ ಅವನ ಜೊತೆ ಒಬ್ಬ ಟೆಕ್ನಿಷಿಯನ್ ಇರುತ್ತಿದ್ದ. ಅವನ ಹೆಸರು ಮಧು. ಒಂದು ದಿನ ಅರ್ಜುನ್ ಮತ್ತು ಮಧು ಚಿಕ್ಕಮಗಳೂರು ಜಿಲ್ಲೆಯ ಒಳನಾಡಿನ ಭಾಗದಲ್ಲಿದ್ದ ಒಂದು ಟವರ್ ಸೈಟಿಗೆ ಹೊರಡುತ್ತಿದ್ದರು. ಅಲ್ಲಿ ತಲುಪಲು 2 ದಾರಿಗಳಿದ್ದವು. ಒಂದು ನ್ಯಾಷನಲ್ ಹೈವೇ, ಆದರೆ ಅಲ್ಲಿ ಟ್ರಕ್ ಓಡಾಟ, ಜಾಮ್ ಎಲ್ಲವೂ ತುಂಬ ಹೆಚ್ಚು. ಇನ್ನೊಂದು ಪರ್ಯಾಯ ದಾರಿ, ಕಾಡಿನ ಮೂಲಕ ಹೋಗುವ ನಿರ್ಜನ ರಸ್ತೆ. ಅರ್ಜುನ್ ಸಾಮಾನ್ಯವಾಗಿ ಅದೇ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದ. ಅವರು ಹೋಗಬೇಕಿದ್ದ ಸೈಟ್ ನಗರದಿಂದ ಸುಮಾರು 80 ಕಿಲೋಮೀಟರ್ ದೂರದ ಒಂದು ಹಳ್ಳಿಯಲ್ಲಿತ್ತು. 5 ದಿನಗಳ ಹಿಂದೆಯೇ ಅವರು ಅಲ್ಲಿಗೆ ಭೇಟಿ ನೀಡಿದ್ದರು. ಆದರೆ ತಾಂತ್ರಿಕ ಸಮಸ್ಯೆ ಸರಿಯಾಗದ ಕಾರಣ ಮತ್ತೊಮ್ಮೆ ಹೋಗಬೇಕಾಯಿತು. ಅವರು ಅಲ್ಲಿ ತಲುಪಿದ ನಂತರ ಸಮಸ್ಯೆ ಸರಳವಾಗಿಲ್ಲ ಎಂದು ಗೊತ್ತಾಯಿತು. ಇದು ಸಾಫ್ಟ್ವೇರ್ ಲೆವೆಲ್ ಸಮಸ್ಯೆಯಲ್ಲ, ಹಾರ್ಡ್ವೇರ್ನಲ್ಲಿ ದೋಷವಿತ್ತು. ಅವರು ಅಲ್ಲಿ ಕೆಲಸ ಮಾಡಲು ಪರ್ಮಿಟ್ ಬೇಕಾಗಿತ್ತು. ಅದು ಸಂಜೆ ಕೇವಲ 5 ಗಂಟೆವರೆಗೆ ಮಾತ್ರ ಮಾನ್ಯವಾಗಿತ್ತು. ಆ ದಿನವೂ ಸಂಜೆ 5 ಗಂಟೆಯ ಒಳಗೆ ಕೆಲಸ ಮುಗಿಯಲಿಲ್ಲ. ಹಾಗಾಗಿ ಇಬ್ಬರು ಅಲ್ಲಿಂದ ಹೊರಟು ಹತ್ತಿರದ ಸಣ್ಣ ಮಾರುಕಟ್ಟೆಯಲ್ಲಿ ಊಟಕ್ಕೆ ನಿಂತರು. ಅದೇ ಸಮಯಕ್ಕೆ ಅರ್ಜುನ್ಗೆ ತನ್ನ ತಂಡದ ಮೇಲಾಧಿಕಾರಿಯಿಂದ ಕರೆ ಬಂತು. ಅವರ ಮಾತು ಏನಿತ್ತೆಂದರೆ, ಮಧುವನ್ನು ತಕ್ಷಣ ಮೈಸೂರಿಗೆ ಹಿಂದಿರುಗಿಸಬೇಕು. ಮತ್ತೊಂದು ಸೈಟಿನಲ್ಲಿ ಕೆಲಸವಿದ್ದ ಕಾರಣ ಅವನು ಅಲ್ಲಿಗೆ ತೆರಳಬೇಕಿತ್ತು. ಹೀಗಾಗಿ ಅರ್ಜುನ್ ಮಧುವನ್ನು ಬಸ್ಸಿನಲ್ಲಿ ಕೂರಿಸಿದ. ಇಲ್ಲಿಂದ ಮುಂದಿನ ಪ್ರಯಾಣ ಅರ್ಜುನ್ ಒಬ್ಬನೇ ಮಾಡಬೇಕಿತ್ತು. ಮೊದಲು ಅರ್ಜುನ್ ಅಲ್ಲಿ ಹತ್ತಿರದ ಲಾಡ್ಜಿನಲ್ಲಿ 1 ರಾತ್ರಿ ಉಳಿಯೋಣವೆಂದು ನಿರ್ಧರಿಸಿದ. ಆದರೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಫೋನ್ ಬಂತು. ಈ ಬಾರಿ ಕಂಪನಿಯವರು ಖಚಿತಪಡಿಸಿದರು, ಹಾರ್ಡ್ವೇರ್ ಬದಲಾವಣೆಗೆ ಇನ್ನೂ 2 ದಿನ ಬೇಕು ಎಂದು. ಹೀಗಾಗಿ ಅರ್ಜುನ್ ಯೋಚಿಸಿದ, ಇಲ್ಲಿ ಉಳಿಯುವುದಕ್ಕೆ ಅರ್ಥವಿಲ್ಲ, ಮೈಸೂರಿಗೆ ಹಿಂತಿರುಗೋಣವೆಂದು. ಅಲ್ಲದೆ ಮೈಸೂರಿನಲ್ಲಿ ಅವನ ಸ್ನೇಹಿತೆಯೂ ಇದ್ದಳು. ತುಂಬ ದಿನಗಳಿಂದ ಅವರು ಭೇಟಿಯಾಗಿರಲಿಲ್ಲ. ಆ ಯೋಚನೆ ಅವನ ಮನಸ್ಸಿಗೆ ತುಸು ಸಮಾಧಾನ ತಂದಿತು. ಅವನು ಅಲ್ಲೇ ಇದ್ದ ಹೋಟೆಲ್ನಿಂದ ರಾತ್ರಿಯ ಊಟವನ್ನು ಪಾರ್ಸಲ್ ತೆಗೆದುಕೊಂಡು ಮತ್ತೆ ಅದೇ ಕಾಡು ದಾರಿಯನ್ನು ಹಿಡಿದ. ರಾತ್ರಿಯಾಗಿತ್ತು. ಹವಾಮಾನ ಚಳಿಯಿಂದ ಕೂಡಿತ್ತು. ಅರ್ಜುನ್ ಗ್ಲೌಸ್, ಜಾಕೆಟ್, ಹೆಲ್ಮೆಟ್ ಎಲ್ಲವನ್ನೂ ಧರಿಸಿದ್ದ. ಸುಮಾರು ಅರ್ಧ ಗಂಟೆ ಪ್ರಯಾಣಿಸಿದ ಮೇಲೆ ಕಾಡಿನ ಭಾಗ ಆರಂಭವಾಯಿತು. ಕಾಡು ಶುರುವಾಗುವ ಸ್ಥಳಕ್ಕಿಂತ ಸ್ವಲ್ಪ ಮುಂಚೆ ರಸ್ತೆ ಬದಿಯಲ್ಲಿ ಒಬ್ಬ ವ್ಯಕ್ತಿ ಲಿಫ್ಟ್ ಕೇಳುತ್ತಾ ನಿಂತಿದ್ದ. ಅರ್ಜುನ್ ನಿಲ್ಲಿಸಬಾರದು ಎಂದು ಬೈಕಿನ ವೇಗವನ್ನು ಹೆಚ್ಚಿಸಿದ. ಆದರೆ ಅವನ ಪಕ್ಕ ಹಾದು ಹೋಗುವಾಗ ಬೆಳಕಿನಲ್ಲಿ ಆ ವ್ಯಕ್ತಿಯ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಅದು ಬೇರೆ ಯಾರೂ ಆಗಿರಲಿಲ್ಲ, ಅದು ಮಧು. ಇದನ್ನು ಕಂಡ ಅರ್ಜುನ್ ಹೃದಯ ಒಂದು ಕ್ಷಣ ಬಡಿದಾಡುವುದನ್ನೇ ನಿಲ್ಲಿಸಿತು. ಆದರೂ ಅರ್ಜುನ್ ಅಲ್ಲಿ ಬೈಕ್ ನಿಲ್ಲಿಸಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಧೈರ್ಯ ತಗೊಂಡು ತನ್ನ ಬೈಕನ್ನು ಸೈಡ್ ಹಾಕಿದ. ತಕ್ಷಣವೇ ಫೋನ್ ತೆಗೆದುಕೊಂಡು ಮಧುವಿಗೆ ಕರೆ ಮಾಡಿದ. ಮಧು ಫೋನ್ ಎತ್ತಿಕೊಂಡ ತಕ್ಷಣವೇ ಅರ್ಜುನ್ ಕೇಳಿದ, ಏನಪ್ಪ ನೀನು ರಸ್ತೆ ಬದಿಯಲ್ಲಿ ಏನು ಮಾಡ್ತಿದ್ಯಾ, ಬಸ್ನಿಂದ ಇಳಿದು ಬಿಟ್ಟೆಯಾ ಎಂದು. ಆ ಕಡೆಯಿಂದ ಮಧು ಗೊಂದಲಗೊಂಡ ಧ್ವನಿಯಲ್ಲಿ ಹೇಳಿದ, ಸರ್, ನೀವೇನು ಹೇಳ್ತಾ ಇದ್ದೀರಾ, ನಾನಿನ್ನೂ ಬಸ್ನಲ್ಲೇ ಇದ್ದೀನಿ, ಮೈಸೂರಿಗೆ ಹೋಗ್ತಾ ಇದ್ದೀನಿ ಎಂದು. ಆ ಮಾತು ಕೇಳುತ್ತಿದ್ದಂತೆ ಅರ್ಜುನ್ ದೇಹವೇ ತಣ್ಣಗಾಯಿತು. ಹಾಗಾದರೆ ಸ್ವಲ್ಪ ಮುಂಚೆ ನಾನು ಯಾರನ್ನು ನೋಡಿದ್ದು ಎಂದು ಅರ್ಜುನ್ ಯೋಚಿಸಿದ. ಅರ್ಜುನ್ ಇನ್ನು ಏನನ್ನೂ ನೋಡಬಾರದು ಎಂದು ತೀರ್ಮಾನಿಸಿ ಫೋನ್ ಕಟ್ ಮಾಡಿ ಬೈಕ್ ಸ್ಟಾರ್ಟ್ ಮಾಡಿದ. ಸಂಪೂರ್ಣ ವೇಗದಲ್ಲಿ ಹೊರಟ. ಆದರೆ ವಿಚಿತ್ರ ಸಂಗತಿ ಅಲ್ಲಿ ಆರಂಭವಾಯಿತು.
ಅವನು ಸಾಮಾನ್ಯವಾಗಿ ಆ ದಾರಿಯಲ್ಲಿ ಅನೇಕ ಬಾರಿ ಸಂಚರಿಸಿದ್ದ. ಒಂದು ದೇವಸ್ಥಾನ ಯಾವ ಸ್ಥಳದಲ್ಲಿ ಬರುತ್ತದೆ, ಎಷ್ಟು ಹೊತ್ತಿಗೆ ಬರುತ್ತದೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಆ ರಾತ್ರಿ ಆ ರಸ್ತೆಯೇ ಮುಗಿಯಲಿಲ್ಲ. ಬೈಕ್ 80 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದ್ದರೂ ಆ ದೇವಸ್ಥಾನ ಕಾಣಿಸಲಿಲ್ಲ. ಮೊದಲು ಬಹುಶಃ ದಾಟಿರಬಹುದು ಎಂದು ಅರ್ಜುನ್ ಭಾವಿಸಿದ. ಆದರೆ ಕೆಲವೇ ಕ್ಷಣಗಳಲ್ಲಿ ಇನ್ನೂ ವಿಚಿತ್ರವಾದ ಶಬ್ದ ಕೇಳಿಸಿತು. ರಸ್ತೆ ಬದಿಯ ಮರಗಳು ಮತ್ತು ಗಿಡಗಳೊಳಗೆ ಯಾರೋ ಅವನ ಬೈಕ್ ಜೊತೆಯಲ್ಲಿ ಓಡುತ್ತಿರುವಂತೆ ಶಬ್ದ ಕೇಳಿಸಿತು. ಒಬ್ಬ ಮಾನವ ಅಥವಾ ಪ್ರಾಣಿ ಯಾವುದೇ ಆಗಿದ್ದರೂ ಆ ವೇಗದಲ್ಲಿ ಓಡಲು ಸಾಧ್ಯವಿರಲಿಲ್ಲ. ಆದರೂ ಆ ಶಬ್ದ ಹಾಗೆಯೇ ಬರುತ್ತಲೇ ಇತ್ತು. ಅರ್ಜುನ್ ಭಯದಿಂದ ಬೈಕ್ ವೇಗವನ್ನು ಇನ್ನೂ ಜಾಸ್ತಿ ಮಾಡಿದ. ಅಷ್ಟರಲ್ಲಿ ಬೈಕ್ ಒಂದು ಗುಂಡಿಗೆ ಬಿದ್ದು ಜೋರಾಗಿ ಹೊಡೆದು ನಿಂತಿತು. ಅವನು ಹೇಗೋ ನೆಲಕ್ಕುರುಳದೆ ಉಳಿದ. ಆದರೆ ಬೈಕ್ ಅಲ್ಲೇ ಆಫ್ ಆಯಿತು. ಬೈಕ್ನ ಲೈಟ್ಗಳು ಆನ್ ಇದ್ದವು, ಆದರೆ ಇಂಜಿನ್ ಜೀವವೇ ಇಲ್ಲದಂತೆ ಆಗಿತ್ತು. ಮತ್ತೆ ಮತ್ತೆ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವನು ಬೈಕ್ ಪುಷ್ ಮಾಡಿ ಗೇರ್ ಹಾಕಲು ಟ್ರೈ ಮಾಡಿದ. ಆ ಪ್ರಯತ್ನವು ಫಲಿಸಲಿಲ್ಲ. ಅಷ್ಟರಲ್ಲಿ ರಸ್ತೆ ಬದಿಯಲ್ಲಿ ಯಾರೋ ನಡೆದು ಬರುವ ಶಬ್ದ ಕೇಳಿಸಿತು. ಅರ್ಜುನ್ ಜಡವಾಗಿ ಬಿಟ್ಟ. ಮೊಬೈಲ್ ಫ್ಲಾಶ್ ಆನ್ ಮಾಡಿ ಸುತ್ತಮುತ್ತ ಬೆಳಕು ಚೆಲ್ಲಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮಂಜು, ಮರಗಳು, ಕತ್ತಲೆ ಅಷ್ಟೇ ಇದ್ದವು. ಸ್ವಲ್ಪ ಕ್ಷಣಗಳ ಬಳಿಕ ತುಂಬ ಮೃದುವಾದ ಒಂದು ಧ್ವನಿ ಅವನಿಗೆ ಕೇಳಿಸಿತು. ಯಾರೋ ತುಂಬ ಹತ್ತಿರದಲ್ಲಿ ನಿಂತು ಕಿವಿಯ ಬಳಿ ನಿಧಾನವಾಗಿ ಹೇಳಿದಂತೆ, "ನನ್ನನ್ನು ಕರೆದೊಯ್ಯು" ಎಂದು. ಅರ್ಜುನ್ ದೇಹವೆಲ್ಲ ನಡುಗಿ ಹೋಯಿತು. ಅವನಿಗೆ ಯಾರೂ ಕಾಣಿಸಲಿಲ್ಲ. ಆದರೆ ಯಾರೋ ಅಚ್ಚುಕಟ್ಟಾಗಿ ತನ್ನ ಪಕ್ಕದಲ್ಲೇ ನಿಂತಿದ್ದಾರೆ ಎಂಬ ಭಾವನೆ ಸ್ಪಷ್ಟವಾಗಿತ್ತು. ಅರ್ಜುನ್ ಭಯದಲ್ಲಿದ್ದರೂ ಧೈರ್ಯದಿಂದ ಬೈಕ್ ತಳ್ಳುತ್ತಾ ಮುಂದೆ ಹೋದ. ಅಲ್ಲೊಂದು ಮೈಲ್ ಸ್ಟೋನ್ ಕಾಣಿಸಿತು. ಮೊಬೈಲ್ ಫ್ಲ್ಯಾಶ್ ಹೊಡೆದು ನೋಡಿದಾಗ ಅದರಲ್ಲಿ ಬರೆದಿತ್ತು, ಚಿಕ್ಕಮಗಳೂರು, ಇನ್ನೂ 27 ಕಿಲೋಮೀಟರ್ ಎಂದು. ಅವನ ಕಣ್ಣುಗಳು ಬೆಚ್ಚಿಬಿದ್ದವು. ತನ್ನ ಲೆಕ್ಕದ ಪ್ರಕಾರ ಈಗಾಗಲೇ ಕನಿಷ್ಠ 50 ಅಥವಾ 60 ಕಿಲೋಮೀಟರ್ ಬಂದಿರಬೇಕಿತ್ತು. ಆದರೆ ಮೈಲ್ಸ್ಟೋನ್ ಪ್ರಕಾರ ಇನ್ನೂ ಅವನು ಆರಂಭದ ಹತ್ತಿರವೇ ಇದ್ದ. ಅವನಿಗೆ ಅನಿಸಿತು, ತಾನು ಯಾವುದೋ ಲೂಪ್ನಲ್ಲಿ ಸಿಕ್ಕಾಕಿಕೊಂಡಿದ್ದೇನೆ ಎಂದು. ಅಷ್ಟರಲ್ಲಿ ಅರ್ಜುನ್ ಗಮನ ಬೈಕಿನ ಮಿರರ್ ಕಡೆ ಹೋಯಿತು. ಹಿಂದೆ ಒಬ್ಬ ವ್ಯಕ್ತಿ ನಿಂತಿದ್ದ. ಅದೇ ಮಧುವಿನ ಮುಖ. ಹಿಂದೆ ಹೇಗೆ ನಿಂತಿದ್ದನೋ ಅದೇ ರೀತಿ ನಿಂತಿದ್ದ. ಲಿಫ್ಟ್ ಕೇಳುವ ಹಾವಭಾವವಿತ್ತು. ಈ ಬಾರಿ ಆ ವ್ಯಕ್ತಿ ನಿಧಾನವಾಗಿ ಅವನ ಕಡೆ ನಡೆದು ಬರುತ್ತಿದ್ದ. ಅರ್ಜುನ್ಗೆ ಉಸಿರು ಬಿಗಿಯಾಯಿತು. ಭಯದಿಂದ ಅರ್ಜುನ್ ತಕ್ಷಣ ಹನುಮಾನ್ ಚಾಲೀಸ್ ಓದಲು ಶುರು ಮಾಡಿದ. ಆದರೆ ಅವನಿಗೆ ಸಂಪೂರ್ಣವಾಗಿ ನೆನಪಿರಲಿಲ್ಲ. ಮೊಬೈಲ್ ತೆರೆದು ಅದರ ಸಾಲುಗಳನ್ನು ಹುಡುಕಿ ಓದಲು ಶುರು ಮಾಡಿದ. ಒಮ್ಮೆ 2 ಬಾರಿ, 10 ಬಾರಿ, ಬಹುಶಃ ಅದಕ್ಕಿಂತಲೂ ಹೆಚ್ಚು ಬಾರಿ ಹನುಮಾನ್ ಚಾಲೀಸ್ ಓದಿದ. ಆ ವ್ಯಕ್ತಿ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ. ಆದರೆ ಯಾರೋ ದೂರದಲ್ಲಿ ನಿಂತು ತನ್ನನ್ನು ನೋಡುತ್ತಿದ್ದಾರೆ ಎಂಬ ಭಾವನೆ ಅರ್ಜುನ್ಗೆ ಹೋಗಿರಲಿಲ್ಲ. ಅವನಿಗೆ ಅಚಾನಕ್ ನೆನಪಿಗೆ ಬಂದ ಒಂದು ಟ್ರಿಕ್ ಅನ್ನು ಪ್ರಯತ್ನಿಸಿದ. ಬೈಕ್ ಹಿಂಬದಿಯ ಚಕ್ರವನ್ನು ಬಲವಾಗಿ ತಿರುಗಿಸಿ ಗೇರ್ ಹಾಕಿದ. ಆಶ್ಚರ್ಯಕರವಾಗಿ ಬೈಕ್ ಸ್ಟಾರ್ಟ್ ಆಯಿತು. ಅವನು ಕ್ಷಣವೂ ನಿಲ್ಲದೆ ಅಲ್ಲಿಂದ ಪಾರಾದ. ಸ್ವಲ್ಪ ಮುಂದೆ ಹೋಗಿ ಮಿರರ್ನಲ್ಲಿ ನೋಡಿದಾಗ ಅದೇ ವ್ಯಕ್ತಿ ಮತ್ತೆ ರಸ್ತೆ ಮಧ್ಯದಲ್ಲಿ ನಿಂತು ಲಿಫ್ಟ್ ಕೇಳುತ್ತಿದ್ದ. ಅರ್ಜುನ್ ದಿಕ್ಕು ತೋಚದೆ ಭಯದಲ್ಲಿ ಬೈಕ್ ವೇಗವನ್ನು ಇನ್ನೂ ಹೆಚ್ಚಿಸಿದ. ಕೊನೆಗೂ ಅವನಿಗೆ ಪರಿಚಿತವಿದ್ದ ಆ ದೇವಸ್ಥಾನದ ಹತ್ತಿರ ಬಂದು ತಲುಪಿದ. ಈ ಬಾರಿ ಅವನು ಬೈಕನ್ನು ಅಲ್ಲೇ ನಿಲ್ಲಿಸಿದ. ಬೈಕ್ ಇಳಿದು ಸುತ್ತಲೂ ನೋಡಿದ. ಯಾರೂ ಇರಲಿಲ್ಲ. ಆದರೆ ಚಳಿಗಾಳಿ ಮಾತ್ರ ಬೀಸುತ್ತಿತ್ತು. ರಸ್ತೆ ತುಂಬ ಮೌನವಾಗಿತ್ತು. ಅವನು ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತುಕೊಂಡ. ಇಲ್ಲಿಯವರೆಗೆ ಮೊದಲ ಬಾರಿಗೆ ಅವನಿಗೆ ಸ್ವಲ್ಪ ಸುರಕ್ಷತೆ ಅನ್ನಿಸಿತ್ತು. ಅರ್ಜುನ್ ತನ್ನ ಫೋನ್ ತೆಗೆದು ನೋಡಿದ. ತಾಯಿ ಮತ್ತು ಅವನ ಸ್ನೇಹಿತೆಯಿಂದ ಒಟ್ಟು 24 ಮಿಸ್ಡ್ ಕಾಲ್ಗಳಿದ್ದವು. ಆದರೆ ಅಷ್ಟು ಸಮಯ ಫೋನ್ ಜೇಬಿನಲ್ಲಿದ್ದರೂ ರಿಂಗ್ ಆಗಿರೋದು ಕೂಡ ಅವನಿಗೆ ಕೇಳಿಸಿರಲಿಲ್ಲ. ಅವನು ಅವರಿಗೆ ಕರೆ ಮಾಡಿ ತಾನು ಸುರಕ್ಷಿತವಾಗಿ ರೂಮ್ ತಲುಪಿದ್ದೇನೆ ಎಂದು ಸುಳ್ಳು ಹೇಳಿದ. ಯಾಕೆಂದರೆ ನಿಜ ಹೇಳಲು ಅವನಿಗೆ ಧೈರ್ಯವಿರಲಿಲ್ಲ. ಮುಂದಿನ ದಿನ ಅರ್ಜುನ್ ನೇರವಾಗಿ ಒಂದು ಆಶ್ರಮಕ್ಕೆ ಹೋದ. ಅಲ್ಲಿ ಒಬ್ಬ ಸಿದ್ಧ ಮಹಾತ್ಮ ಇದ್ದರು. ಅವರನ್ನು ಅವನು ಹಿಂದೆ ಒಮ್ಮೆ ಭೇಟಿಯಾಗಿದ್ದ. ಆ ದಿನ ಮಹಾತ್ಮರು ಮೌನವ್ರತದಲ್ಲಿದ್ದರು. ಸಂಜೆಯವರೆಗೂ ಯಾರ ಜೊತೆಯೂ ಮಾತನಾಡುವುದಿಲ್ಲ ಎಂದು ಆಶ್ರಮದವರು ಹೇಳಿದರು. ಆದರೆ ಅರ್ಜುನ್ ಕಾಯಲು ತೀರ್ಮಾನಿಸಿದ. ಸಂಜೆ ಮಹಾತ್ಮರನ್ನು ಭೇಟಿಯಾದಾಗ ನಡೆದಿದ್ದನ್ನೆಲ್ಲ ಅರ್ಜುನ್ ಅವರಿಗೆ ವಿವರವಾಗಿ ಹೇಳಿದ.
ಮಹಾತ್ಮರು ಕ್ಷಣಕಾಲ ಕಣ್ಣು ಮುಚ್ಚಿ ಧ್ಯಾನಿಸಿ ನಂತರ ಹೇಳಿದರು, ನೀನು ಆ ಹಳ್ಳಿಯಲ್ಲಿ ಒಂದು ವಸ್ತು ಅಥವಾ ಶಕ್ತಿಯನ್ನು ಸ್ಪರ್ಶಿಸಿದ್ದೀಯ. ಅಲ್ಲಿ ಇರುವ ಕೆಲವು ಅಶಾಂತ ಆತ್ಮಗಳು ನಿನ್ನ ಹಿಂದೆ ಬಂದಿವೆ. ಆದರೆ ನೀನು ಭಕ್ತಿಯಿಂದ ದೇವರ ನಾಮ ಸ್ಮರಿಸಿದ್ದರಿಂದ ಅವು ನಿನಗೆ ಹಾನಿ ಮಾಡಲಿಲ್ಲ ಎಂದು ಅವರು ಆ ರಾತ್ರಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಲು ಹೇಳಿದರು. ಅರ್ಜುನ್ ಆ ಪೂಜೆಯಲ್ಲಿ ಕೂತನು. ರಾತ್ರಿ ಸಾಗಿದಂತೆ ಅವನ ಮನಸ್ಸಿನಿಂದ ಏನೋ ಭಾರ ಕಳಚುವಂತೆ ಅನುಭವವಾಯಿತು. ಮುಂದಿನ ದಿನ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ ಅವನಿಗೆ ಶಾಂತಿ ನೆಲೆಸಿತು. ಆ ಘಟನೆಯ ನಂತರ ಹಲವು ವರ್ಷ ಅದೇ ದಾರಿಯಲ್ಲಿ ಸಂಚರಿಸಿದ್ದ. ಆದರೆ ಮತ್ತೆ ಎಂದಿಗೂ ಆ ರೀತಿಯ ಅನುಭವವಾಗಿರಲಿಲ್ಲ. ಕೆಲವು ರಸ್ತೆಗಳು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುವುದಿಲ್ಲ. ಕೆಲವು ದಾರಿಗಳಿಂದ ಉಳಿದು ಬರುವುದೇ ಒಂದು ದೊಡ್ಡ ಸಾಧನೆ. ಅರ್ಜುನ್ ಕೇಳಿದ ಆ ಮೃದು ಧ್ವನಿ ನನ್ನನ್ನು ಕರೆದೊಯ್ಯು ಎಂದು ಅವನಿಗೆ ಇನ್ನೂ ನೆನಪಾಗುತ್ತಲೇ ಇರುತ್ತದೆ. ಬಹುಶಃ ಆ ಕಾಡಿನ ಮಧ್ಯೆ ಆ ಅನಾಮಿಕ ನೆರಳು ಇನ್ನೂ ಯಾರನ್ನಾದರೂ ನಿಲ್ಲುವವರೆಗೂ ಕಾಯುತ್ತಿರಬಹುದು. ಇದು ಅರ್ಜುನ್ನ ಕಥೆಯಾಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಇಂತಹ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಅನುಭವಗಳು ನಿಮಗೂ ಆಗಿದ್ದರೆ ಇಮೇಲಿನಲ್ಲಿ ನಮಗೆ ತಿಳಿಸಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ವಿಡಿಯೋ ಮಾಡುತ್ತೇವೆ.